ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಲಾಗಿತ್ತು ಅಂತ ಆರೋಪ ಕೇಳಿಬಂದಿತು. ಇದಾದ ಬೆನ್ನಲ್ಲೇ ಇದೀಗ ಶಿವಮೊಗ್ಗದಲ್ಲೂ ಕೂಡ ಈದ್ ಮಿಲಾದ್ ಮೆರವಣಿಗೆ ವೇಳೆ ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂತಹ ಘೋಷಣೆಗಳನ್ನ ಕಿಡಿಗೇಡಿಗಳು ಕೂಗಿದ್ದಾರೆ ಎನ್ನುವಂತ ಆರೋಪಗಳು ಕೇಳಿಬರ್ತಿದೆ. ಜೊತೆಗೆ ಶಾಸಕ ಬಿಕೆ ಸಂಗಮೇಶ್ ಕೂಡ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದು ಬಿಜೆಪಿಗೆ ಪ್ರಮುಖ ಅಸ್ತ್ರವಾಗಿದೆ. ಭದ್ರಾವತಿಯಲ್ಲಿ ಪಾಕ್ ಪರ ಘೋಷಣೆ, ಬಿಜೆಪಿ ನಾಯಕರ ಆಕ್ರೋಶ ಕಟ್ಟೆ ಹೊಡೆದಿದೆ, ರೋಷಾಗ್ನಿ ಧಗಧಗಿಸಿದೆ. ಹಿಂದೂ ಪರ ಸಂಘಟನೆಗಳು ಬೀದಿಗೆ ಇಳಿದು ಪ್ರತಿಭಟಿಸುತ್ತಿವೆ. ಬಿಜೆಪಿ ನಾಯಕರು ಕೂಡ ಕೆಂಡ ಕಾರ್ತಿದ್ದಾರೆ. ಶಿವಮೊಗ್ಗದಲ್ಲಿ ಜ್ವಾಲೆ ಭುಗಿಲೇಳಲು ಕಾರಣವಾಗಿದ್ದು ದೇಶದ್ರೋಹದ ಹೇಳಿಕೆ. ಭದ್ರಾವತಿಯ ಗಾಂಧಿ ವೃತ್ತದಲ್ಲಿ ಮೊನ್ನೆ ಈದ್ ಮಿಲಾದ್ ಮೆರವಣಿಗೆ ನಡೆಯುತ್ತಿತ್ತು. ಒಂದ್ ಕಡೆ ಡಿಜೆ ಸದ್ದಿಗೆ ಕುಣಿಯುತ್ತಿದ್ರೆ ಮತ್ತೊಂದ್ ಕಡೆ ಕೆಲ ಕಿಡಿಗೇಡಿಗಳು ಪಾಕ್ ಪರ ಘೋಷಣೆ ಕೂಗಿರೋ ಆರೋಪ ಕೇಳಿ ಬಂದಿದೆ. ಗಾಂಧಿ ವೃತ್ತದ ವಿಡಿಯೋ ಸದ್ದು ಮಾಡಿದ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ಕೂಡ ಹೊರಬಿದ್ದಿದೆ. ಭದ್ರಾವತಿಯ ಸೀಗೆಬಾಗಿ ವೃತ್ತದಲ್ಲಿ ಕೂಡ ಪಾಕ್ ಪರ ಘೋಷಣೆ ಕೂಗಿರೋ ಆರೋಪ ಕೇಳಿ ಬಂದಿದೆ. ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಎನ್ನಲಾದ ಇದೇ ವಿಡಿಯೋಗಳನ್ನ ಕಂಡು ಹಿಂದೂ ಪರ ಸಂಘಟನೆಗಳು ಕೆರಳಿದ್ವು. ಭದ್ರಾವತಿಯಲ್ಲಿ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ರು. ಪೊಲೀಸರ ಜೊತೆ ವಾಗ್ವಾದ ನಡೆಯಿತು. ದೇಶದ್ರೋಹಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಪಾಕಿಸ್ತಾನ ಪರವಾದಂತ ಘೋಷಣೆಗಳನ್ನ, ದೇಶದ್ರೋಹಿ ಘೋಷಣೆಗಳನ್ನ ಕೂಗಿದ್ರಲ್ಲ, ಅವರು ಬಂಧನ ಮಾಡ್ಲಿಕ್ಕೆ ನಿಮಗೆ ಎಷ್ಟೊತ್ತು ಸಮಯ ಬೇಕಾ ರಕ್ಷಣಾಧಿಕಾರಿಗಳೇ? ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ. ಪಾಕಿಸ್ತಾನಕ್ಕೆ ಜೈಕಾರ ಹಾಕೋದಾದ್ರೆ ಭಾರತ ಬಿಟ್ಟು ತೊಲಗಲಿ, ಪಾಕಿಸ್ತಾನಕ್ಕೆ ಹೋಗ್ಲಿ. ಕಾಂಗ್ರೆಸ್ಸಿನ ಶಾಸಕ, ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದೇ ಸುಳ್ಳು ಅಂತ ಹೇಳ್ತಾನೆ. ನಂತರ ತನಿಖೆ ಆಗಲಿ, ತಪ್ಪಿತಸ್ಥರು ಬೇಕಾದ್ರೆ ಕ್ರಮ ತಗೊಳ್ಳಿ ಅಂತ. ಬೇಕಾದ್ರೆ ತನಿಖೆನೇ ಆಗಿಲ್ಲ. ತಾಕತ್ತಿದ್ರೆ ಪಾಕ್ ಪರ ಘೋಷಣೆ ಕೂಗಿದವರ ಮೇಲೆ ಕ್ರಮ ಕೈಗೊಳ್ಳಬೇಕಿತ್ತು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಭದ್ರಾವತಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ. ಧೈರ್ಯ ಎಷ್ಟು ಅವರಿಗೆ? ತಾಕತ್ತಿದ್ರೆ ಅವ್ರನ್ನ ಒಂದು ಒಳಗೆ ಹಾಕ್ಬೇಕಾಗಿತ್ತು. ಅದನ್ನ ಇನ್ನೂ ಕೂಡ ಮಾಡಿಲ್ಲ. ಆದ್ರೆ ಪೊಲೀಸರು ಕೊಟ್ಟಂತ ದೂರಿನ ಮೇಲೆ ಹಿಂದೂ ಕಾರ್ಯಕರ್ತನೇ ಇವತ್ತು ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿರುವಂತದ್ದು. ನಿನ್ನೆ ಗಾಂಧಿ ವೃತ್ತದ ಮೆರವಣಿಗೆಯಲ್ಲಿ ಇತ್ತೀಚೆಗಷ್ಟೇ ಮೃತಪಟ್ಟಿದ್ದ ಮುಸ್ಲಿಂ ಮುಖಂಡ ಯಾಸಿನ್ ಜಿಂದಾಬಾದ್ ಅಂತ ಘೋಷಣೆ ಹಾಕಿದ್ದಾರೆ. ಅದನ್ನ ಪಾಕ್ ಎಂದು ತಿರುಚಲಾಗಿದೆ ಅಂತ ಮುಸ್ಲಿಂ ಮುಖಂಡರು ಹೇಳಿದ್ದಾರೆ. ಸೀಗೆಬಾಗಿ ವೃತ್ತದಲ್ಲಿ ಇಂತಹ ಯಾವುದೇ ಘಟನೆ ಆಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಕೂಗಿರೋದು ಎರಡೂ ಕಡೆನೂ ಯಾಸಿನ್ ಜಿಂದಾಬಾದ್ ಅನ್ನೋದನ್ನ, ಮತ್ತೆ ಬರೀ ಅಷ್ಟನ್ನೇ ಕೂಗಿಲ್ಲ, ಅವ್ರ ಫೋಟೋನು ಹಿಡ್ಕೊಂಡು ಸ್ವಲ್ಪ ಹುಡುಗರು ಕುಣಿತಿದ್ರು. ಅದನ್ನ ಸಹ ಪೊಲೀಸರು ವಶಕ್ಕೆ ಪಡಿಸ್ಕೊಂಡ್ರು ಆ ಫೋಟೋಗಳನ್ನ. ಹಾಗಾಗಿ ಈ ರೀತಿ ಯಾವುದೇ ಘಟನೆ ನಡೆದಿಲ್ಲ. ಇದು ಜಸ್ಟ್ ಬಿಜೆಪಿಯವ್ರದ್ದು ಒಂದು ಆಪಾದನೆ, ರಾಜಕೀಯ ಹುನ್ನಾರಕ್ಕೆ ಅವ್ರು ಮಾಡ್ತಿದ್ದಾರೆ ಅಷ್ಟೇ ಸರ್. ಪ್ರಕರಣದ ತನಿಖೆಗಾಗಿ 3 ತಂಡಗಳನ್ನ ರಚಿಸಲಾಗಿದ್ದು ವಿಡಿಯೋವನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಅಂತ ಎಸ್ಪಿ ಹೇಳಿದ್ದಾರೆ. ಯಾವಾಗ ವಿಡಿಯೋ ಆಗಿದೆ, ಎಲ್ಲಿ ಆಗಿದೆ, ಯಾರು ವಿಡಿಯೋ ಮಾಡಿದ್ದಾರೆ, ಕಂಪ್ಲೀಟ್ ವಿಡಿಯೋದು ಫುಟೇಜು ಎಲ್ಲದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಅಂತಂದು 3 ಟೀಮ್ಗಳನ್ನ ಮಾಡಿದ್ದೀವಿ. 3 ಜನ ಇನ್ಸ್ಪೆಕ್ಟರ್ ಹೆಡೆಡ್ ಟೀಮ್ಸನ್ನು ಮಾಡಿದ್ದೀವಿ. ಆ ವಿಡಿಯೋನ ಎಫ್ಎಸ್ಎಲ್ಗೂ ಕೂಡ ಇಮಿಡಿಯೇಟ್ಲಿ ಈಗಾಗಲೇ ಕಳಿಸ್ಕೊಟ್ಟಿದ್ದೀನಿ. ಮುಂದಿನ ಕ್ರಮ ನಾವು ತಗೊಳ್ತಾ ಇದ್ದೀವಿ. ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಎಂದ ಕೈ ಶಾಸಕ. ಘೋಷಣೆ ಕಿಚ್ಚಿನ ನಡುವೆ ಭದ್ರಾವತಿ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಬಯಸ್ತೀನಿ ಎಂದಿದ್ದು ಹಿಂದೂ ಪರ ಸಂಘಟನೆಗಳನ್ನ ಕೆರಳಿಸಿದೆ. 4 ಬಾರಿ ಶಾಸಕರಾಗಿ ಹಿಂದೂಗಳಿಂದ ಮಾತಾಡ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರಿಗೆ ಈ ಹುಟ್ಟಿದ್ರೆ ಸಾಬರಾಗಿ ಹುಟ್ಟಬೇಕು ಅಂತ. ಈದ್ ಮಿಲಾದ್ ಮೆರವಣಿಗೆ ವೇಳೆ ನಡೆದ ಘಟನೆಗಳು ಕೋಮು ಸೂಕ್ಷ್ಮ ಪ್ರದೇಶ ಭದ್ರಾವತಿಯಲ್ಲಿ ಸಂಚಲನ ಸೃಷ್ಟಿಸಿದೆ. ಬಸವರಾಜ್ ಯರಗಣವಿ, ಟಿವಿ9 ಶಿವಮೊಗ್ಗ.